ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಉತ್ತಂಗಿ ಗ್ರಾಮದಲ್ಲಿ ಶ್ರೀ ಶಿವಶಂಕರ ಸ್ವಾಮಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉತ್ತಂಗಿಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಧ್ವಜಾರೋಹಣವನ್ನು ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ಕೆಜಿ ಹನುಮಂತಪ್ಪನವರು ನೆರವೇರಿಸಿದರು. ಪ್ರಾಂಶುಪಾಲರಾದ ಕಲ್ಲನಗೌಡ್ರು ಪ್ರಕಾಶ್ ಹಾಗೂ ಉಪನ್ಯಾಸಕರಾದ ಮಂಜುಳಾ ಕೋಟೆಪ್ಪ, ದೊಡ್ಡಬಸಪ್ಪ, ಸುಜಾತ ಹಾಗೂ ಈಶ್ವರಯ್ಯ ಮತ್ತು ಸಿಡಿಸಿ ಸದಸ್ಯರಾದ ಸಿಜೆ ನಾಗರಾಜ್, ಟಿ ಗಂಗಾಧರ್, ಶ್ರೀಮತಿ ಬಸಮ್ಮ, ಕೆ ರಮೇಶ್, ಸಿ ಚಂದ್ರಶೇಖರ್, ಎಂ ಬನ್ನಪ್ಪ, ಕೆ ಮಂಜುನಾಥ್, ಎಸ್ಎಂ ವೀರಯ್ಯ, ಕುಂಬಾರ್ ಮಂಜುನಾಥ್ ಹಾಗೂ ಶ್ರೀ ಶಿವಶಂಕರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳು ಹಾಗೂ ಸಹ ಶಿಕ್ಷಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಮಂಜುನಾಥ್ ಕೆ ಉತ್ತಂಗಿ. बोलो भारत माता की जय। बोलो भारत माता की जय। ಅಲ್ಲಿ ಕೊಡ್ರಿ, ಅವ್ರಿಗೆ ಕೊಟ್ರೆ ಒಂದೇ ಶಾಂತಿ ಶಾಂತಿ, ಜೈ ಜವಾನ್ ಜೈ ಜವಾನ್, ಏನೇ ಬರಲಿ ಏನೇ ಬರಲಿ, ಶಾಂತಿ ಶಾಂತಿ. ಮಂಗಳಂ ಶಿವ ವಿಶ್ವೇಶಪಾಲಾಯ ಮಂಗಳಂ ವಿಶ್ವೇಶಜಾತಾಯ ವಿಶ್ವಾನಿತ್ಯಾಯ. श्री विश्ववन्द्याय मंगलम शिव विश्वैक्यपालाय मंगलम काशीपुरेशाय मंगलम कवि काशीनाथेशाय मंगलम क्लेशपहाराय प्राश प्रमोषाय क्लेशपहाराय मंगलम शिव विश्वैक्यपालाय स्वराज्याय मंगलम शिव विश्वैक्यपालाय मंगलम। हर ओम यज्ञेन यज्ञमयजन्तु देवाः तानि धर्माणि प्रथमान्या सन्तेहकं सजित पूर्वेः मन्दरकदर्शनं। जय नमः पार्वतीपति हर हर महादेव। भारत माता की जय। वंदे मातरम वंदे मातरम वंदे मातरम। सर्वे जना सुखिनो भवन्तु। ಯಾಕಿಗಳಿಲ್ಲ ಡ್ರಮ शांतं चैतन्यं चिद्भस्मं रूपकं इति भस्मं धारयामि त्रिदं त्रिज्ञाकारं त्रिनेत्रपापसंहारं नैवेद्यं समर्पयामि। ಮಂಗಳಾರತಿ ಕರ್ಪೂರ ಹಚ್ಚಿಕೊಂಡ್ರೆ ಗೊತ್ತು ಕಾಯಿಗೆ ನಿಧಾನ ಎರಡಕ್ಕೆ ಹಚ್ಚಿಕೊಂಡ್ರೆ. ಎಲ್ಲ ಸರ್ವ ಸದಸ್ಯರೇ, ನಾವು ಈ ಕಾಲೇಜಿನ ಪ್ರಾಚಾರ್ಯರಾಗಿ ಜುಲೈ ತಿಂಗಳು, ಅದು ಅಧಿಕೃತವಾಗಿ 1/7/2025ರಿಂದ ಈ ಕಾಲೇಜಿನ ಪ್ರಭಾರಿ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸಬೇಕಂತ ಆದೇಶ ಆಗಿತ್ತು. ಆದರೆ ಆದೇಶದ ಪ್ರತಿ ನಮಗೆ ಕೈ ಸಿಕ್ಕಿದ್ದಿಲ್ಲ. ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಪ್ಪ ಸರ್ ಅವರ ಒಂದು ಒತ್ತಡದ ಆಧಾರದ ಮೇಲೆ ಆ್ಯಕ್ಚುಲಿ ಅವ್ರು ಬಿಟ್ಟಿದ್ದೆ ಅಂದರೆ ನಮ್ಮದು ಮೋಸ್ಟ್ಲಿ ಇದು ಆಗಸ್ಟ್ 1 ನಕ್ಷತ್ರ ಅಥವಾ ಜುಲೈ 25 ಮೇಲ್ಪಟ್ಟ ಆಗ್ತದೆ ಗೊತ್ತಿಲ್ಲ. ಸೊ ಒಟ್ಟಾರೆ ನಾವಿಲ್ಲಿ 8ನೇ ತಾರೀಕು ಇಲ್ಲಿ ಬಂದು ನಾವು
ಲಾಡ್ಜನ್ನು ತೆಗೆದುಕೊಂಡ್ವಿ. ತೆಗೆದುಕೊಂಡ ನಂತರ ಇಲ್ಲಿನ ಎಲ್ಲ ಒಂದು ವಾಸ್ತವಿಕ ವಿಚಾರಗಳನ್ನು ನಾನು ಸೂಕ್ಷ್ಮವಾಗಿ ಇಲ್ಲಿವರೆಗೂ ಗಮನ ಹರಿಸಿದ್ದೇನೆ. ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸವನ್ನು ಇಲ್ಲಿರ್ತಕ್ಕಂಥ ಎಲ್ಲ ಸಮಿತಿಯ ಸದಸ್ಯರು, ಊರಿನ ಗಣ್ಯರು ಮಾಡಿದ್ದಾರೆ. ಮೊದಲನೇದಾಗಿ ನನ್ನ ಇಲಾಖೆಯ ಪರವಾಗಿ ಮತ್ತು ಕಾಲೇಜಿನ ಪರವಾಗಿ ವೈಯಕ್ತಿಕವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಇದು ಸರ್ಕಾರಿ ಕಾಲೇಜ್ ಆಗಿರೋದ್ರಿಂದ ನಾವು ಬಹುತೇಕವಾಗಿ ಅಲ್ಲಿ ಸಮಿತಿಗಳು ಇರ್ತವೆ, ಕಾಲೇಜ್ ಅಭಿವೃದ್ಧಿ ಸಮಿತಿಗಳು ಇರ್ತವೆ, STMC ಇರ್ತವೆ. ನಾನು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 16 ಮಂದಿ ಇರ್ತಕ್ಕಂಥ STMCಯಲ್ಲಿ 3 ವರ್ಷ ನಾನು ಪ್ರಾಚಾರ್ಯನಾಗಿ ಸೇವೆ ಮಾಡಿದ್ದೇನೆ. ಈ ಹಿಂದೆ ದೊಡ್ಡ ಕಾಲೇಜಿನಲ್ಲಿ ಸೇವೆ ಮಾಡಿದ್ದೇನೆ. ಆದರೆ ಅಲ್ಲಿ ಅವ್ರದ್ದು ಏನಂದರೆ, ಈಗ ಧ್ವಜಾರೋಹಣ ಕಾರ್ಯಕ್ರಮ ಬಂತು, ರಿಪಬ್ಲಿಕ್ ಡೇ ಬಂತು, ಅಥವಾ ಮತ್ತಾವುದೇ ಕಾರ್ಯಕ್ರಮಗಳು ಬಂದವು, ಅದಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದನ್ನು ನಾನು ನೋಡಿದೆ. ಆದರೆ ಉತ್ತಂಗಿಯಲ್ಲಿ ನಾನು ಗಮನಿಸಿದಾಗ ನಾವೆಲ್ಲ ಉಪನ್ಯಾಸಕರು, ಪ್ರಾಚಾರ್ಯರು, ಇಲಾಖೆ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಅಂದರೆ ನಾನು ಎಲ್ಲೇ ನೋಡಿಲ್ಲ. ಇದೇ ಪ್ರಥಮ ಬಾರಿಗೆ ನಾನು ಮಾಡ್ತಾ ಇದ್ದೀನಿ. ಯಾಕಂದರೆ ಬೇರೆ ಬೇರೆ ಈ ಕಾಲೇಜನ್ನು ಹೋಗಿರ್ತಕ್ಕಂಥ ಕಾಲೇಜನ್ನು, ವೈಂಡಪ್ ಆಗಿರ್ತಕ್ಕಂಥ ಈ ಪದವಿ ಪೂರ್ವ ಕಾಲೇಜನ್ನು ಉಳಿಸೋದೇನಿದೆಲ್ಲ ಭಾಳ ಸುಲಭ. ನಾನು ಈಗ ತಾನೇ ಆರ್ಡರ್ ನೋಡಿದ್ದೆ. ಆ್ಯಕ್ಚುಲಿ ಈ ಉತ್ತಂಗಿ ಮಂಜೂರಾತಿ ಆಗಿರ್ತಕ್ಕಂಥ ಕಾಲೇಜಿನಲ್ಲಿ ಬಸಾಪುರನೂ ಇದೆ. ಈಗ ನೋಡಿದೆ ನಾನು, ಈಗ ನೋಡಿದ ಗೊತ್ತಾಗ್ತದೆ. ಇದ್ರೂ ಸಹ ಅಲ್ಲಿ ಯಾವುದೇ ಬೂಜಿಗೆ ಹೋಗಿಲ್ಲ ಬಸಾಪುರ ಜನರು. ಮತ್ತು ತಾಲೂಕಿನಲ್ಲಿ ಬುದ್ಧಿವಂತ ಜನರಲ್ಲಿ ಅವರು ಅದರ ಅಂತ ಕರಿತೇವೆ ನಾವು. ಬಸಾಪುರ ಜನರು, ಬೂದ್ನೂರು ಜನರು ಬುದ್ಧಿವಂತರು ಅಂತಾರೆ. ನಮ್ಮೂರಂತ ನನಗೆ ಹೆಮ್ಮೆ ಅನ್ನಿಸ್ತದೆ. ಬೂದ್ನೂರು ಯಾಕೆ ಬುದ್ಧಿವಂತರು ಅಂತಾರೆ, ಇಲ್ಲಿ ಬಿಡಪ್ಪ ಅಂತಂದೇಳಿ ಬಸಾಪುರದ ಹೊರಹೊಮ್ಮಿರ್ತಕ್ಕಂಥದ್ದು. ಹಾಗೆಯೇ ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲ ಯುವ ಶಕ್ತಿ ಮತ್ತು ವಿದ್ಯಾರ್ಥಿ ಶಕ್ತಿ, ಹಾಗೆಯೇ ಎಲ್ಲ ಜನಪ್ರತಿನಿಧಿಗಳು ಸಂಯಮದಿಂದ, ತಾಳ್ಮೆಯಿಂದ, ತಮ್ಮದೇ ಆಗಿರ್ತಕ್ಕಂಥ ಜಾಣ್ಮೆಯಿಂದ ನಾವು ಭಾರತ ಮಾತೆಗೆ ನಮ್ಮ ಕಾರ್ಯವನ್ನು ಮಾಡಿದ್ದೇ ಆದರೆ ಖಂಡಿತ ಭಾರತ ಕೆಲವೇ ದಿನಗಳಲ್ಲಿ ಈ ವಿಶ್ವದ ದೊಡ್ಡಣ್ಣನಾಗಿ ಹೊರಹೊಮ್ಮತಕ್ಕಂಥ ಎಲ್ಲ ಸಾಧ್ಯತೆಗಳು ಇರತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇತ್ತೀಚಿನ ದಿನಮಾನಗಳಲ್ಲಿ ಅಮೇರಿಕ ವಿಶೇಷವಾಗಿ ಭಾರತದ ಮೇಲೆ ಏನೋ ಇವತ್ತು ತೆರಿಗೆ ದಾಳಿಯನ್ನು ಮಾಡ್ತಕ್ಕಂಥದ್ದನ್ನು ನೀವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರಾ, ಕೇಳಿದ್ದೀರಾ, ಓದಿದ್ದೀರಾ. ಆದರೂ ಇವತ್ತು ಭಾರತ ಯಾವುದಕ್ಕೂ ಮಣಿಯಲಿಕ್ಕೆ ಹೋಗಿಲ್ಲ. ಯಾಕಂದರೆ ಈ ಹಿಂದೆ ಇತ್ತು ಏನೋ, ಈ ಹಿಂದೆ ಒಂದು 25 ವರ್ಷದ ಕೆಳಗಡೆ ನಮಗೆ ಅವಲಂಬನೆ ಆಗಿದ್ವಿ, ಭಾಳಷ್ಟು ಅವಲಂಬನೆ ಆಗಿದ್ವಿ. ಅಮೇರಿಕಾ, ರಷ್ಯಾ, ಚೈನಾ, ಜಪಾನ್ ಕಂಡ್ರೆ ನಮಗೆ ಸ್ವಲ್ಪ ಭಯ ಇತ್ತು. ಆದರೆ ಮುದ್ದು ಮಕ್ಕಳೇ, ಇವತ್ತು ನಮಗೆ ಯಾವುದೇ ಭಯ ಇಲ್ಲ. ಯಾಕಂದರೆ ಭಾರತ ಹಲವಾರು ಯೋಜನೆಗಳನ್ನು ಹಾಕಿಕೊಂಡು ಇವತ್ತು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಿದ್ದೇವೆ. ಸ್ವಾವಲಂಬನೆ, ಪರಿಪೂರ್ಣವಾಗಿರ್ತಕ್ಕಂಥ ಸ್ವಾವಲಂಬನೆಯನ್ನು ನಾವು ಹೊಂದಿರತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಂದರೆ, ಭಾರತ ಸಂವಿಧಾನದಲ್ಲಿರ್ತಕ್ಕಂಥ ಏನು ಮೂಲಭೂತ 11 ಕರ್ತವ್ಯಗಳೇನದವಲ್ಲ, ಆ ಎಲ್ಲ ಕರ್ತವ್ಯಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಚಾಚು ತಪ್ಪದೆ ಪಾಲಿಸಿದ್ದೇ ಆದರೆ ಖಂಡಿತ ವಿಶ್ವದ ದೊಡ್ಡಣ್ಣನಾಗುವಂತಹ ದಿನಗಳು ಭಾಳ ದಿನಗಳಿಲ್ಲ, ಕೆಲವೇ ದಿನಗಳಲ್ಲಿ ನಾವು ಆ ಗುರಿಯನ್ನು ಮುಟ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ, ನಮ್ಮ ಕಾಲೇಜು ಆವರಣಕ್ಕೆ ತಾವೆಲ್ಲರೂ ಆಗಮಿಸಿ ಇವತ್ತು ನಮ್ಮ ಉಪಾಧ್ಯಕ್ಷರಿಂದ ಹಿಡಿದು ಎಲ್ಲ ಸರ್ವ ಸದಸ್ಯರು, ಏನು ಇವತ್ತು ಪ್ರೌಢಶಾಲೆ STMC ಸದಸ್ಯರು, ವಿಶೇಷವಾಗಿ ನಮ್ಮ ಮಂಜುನಾಥ್ ಸರ್ ಅವರು, ನಮ್ಮ ಮತ್ತು ದೈಹಿಕ ಶಿಕ್ಷಕರು ಮತ್ತು ಹೈಸ್ಕೂಲ್ ಸಿಬ್ಬಂದಿ ವರ್ಗ ನನಗೆ 2 ದಿನಗಳ ಕಾಲ ಅತೀವ ಒಂದು ಸಹಕಾರವನ್ನು ನೀಡಿರ್ತಕ್ಕಂಥದ್ದು. ನಾನು ನಿಜವಾಗ್ಲೂ ನಮ್ಮ ಕಾಲೇಜಿನ ಪರವಾಗಿ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸೊ ಇಲ್ಲಿ ವಿಶೇಷವಾಗಿ ಉತ್ತಂಗಿ ಪದವಿ ಪೂರ್ವ ಕಾಲೇಜಿನ ಬಗ್ಗೆ ಒಂದು ಮಾತನ್ನು ಹೇಳಲೇಬೇಕು. ಈ ಸಂದರ್ಭದಲ್ಲಿ ಈ ಕಾಲೇಜು ಸಾಕಷ್ಟು ಹಿನ್ನಡೆ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಣ್ಣರು, ಆಮೇಲೆ ಅವ್ರದ್ದೆಲ್ಲ ಒಂದು ಟೀಮ್ ಇದೆ, ದೊಡ್ಡ ಟೀಮ್ ಇದೆ. ಜೊತೆಗೆ ಊರಿನ ಎಲ್ಲ ನಾಗರಿಕರು ಸೇರಿಕೊಂಡು ನಮ್ಮ ಪದವಿ ಪೂರ್ವ ಕಾಲೇಜಿನ ದಾಖಲಾತಿಗೆ ಸಂಬಂಧಪಟ್ಟಂತೆ ಊರು ಬೇರೆ ಬೇರೆ ಒಂದು ಏನೋ ಹೋಗಿ ಪ್ರಚಾರ ಮಾಡಿ ನಮ್ಮೆಲ್ಲ ಏನು ಉಪನ್ಯಾಸಕ ಸಿಬ್ಬಂದಿ ವರ್ಗ ಏನಿದೆಯಲ್ಲ, ಬೇಸಿಗೆ ಕಾಲದಲ್ಲಿ ಬಿಸಿಲೆನ್ನದೆ ಅವರೆಲ್ಲ ಮನೆ ಮನೆಗೆ ಹೋಗಿ ತೆರಳಿ ಇವತ್ತು ಸುಮಾರು 41 ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ಒಂದು ವಿಚಾರವನ್ನು ಹೇಳುವುದಾದರೆ, ಅದರೆಲ್ಲ ಹಿಂದೆ ನಿಮ್ಮ ಊರಿನ ಎಲ್ಲ ಗಣ್ಯರ ಮತ್ತು ನನ್ನ ಏನು ಇವತ್ತು ಸಿಬ್ಬಂದಿ ವರ್ಗದ ಒಂದು ಕಾಳಜಿ ಅದರಲ್ಲಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ 79ನೇ ಸ್ವತಂತ್ರ ದಿನೋತ್ಸವದ
ಶುಭಾಶಯಗಳನ್ನು ಕೋರಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ. ಸ್ವತಂತ್ರ ದಿನೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಇದೀಗ ತಾನೇ ಅತ್ಯಂತ ಸಂತೋಷದಿಂದ ಶ್ರೀ ಶಿವಶಂಕರ ಸ್ವಾಮಿ PU ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಶ್ರೀಯುತ KG ಹನುಮಂತಪ್ಪನವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ಈಗಾಗಲೇ ನೆರವೇರಿಸಿದ್ದಾರೆ. ನಮಗೆ ತುಂಬ ಸಂತೋಷದ ವಿಚಾರ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಸರ್ವ ಸದಸ್ಯರು, ಹಾಗೆಯೇ ನಮ್ಮ ಶಿವಶಂಕರ ಸ್ವಾಮಿ ಪ್ರೌಢಶಾಲೆಯ ಅಭಿವೃದ್ಧಿ ಸಮಿತಿಯ STMCಯ ಎಲ್ಲ ಅಧ್ಯಕ್ಷರು, ಗೌರವಾನ್ವಿತ ಸದಸ್ಯರು, ನಮ್ಮ ಪ್ರೌಢಶಾಲೆಯ ಮುಖ್ಯಸ್ಥರು ಆಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರು, ಹಾಗೆಯೇ ಅವರೆಲ್ಲ ಸಿಬ್ಬಂದಿ ವರ್ಗ, ಜೊತೆಗೆ ಎಲ್ಲ ಪುಟಾಣಿಗಳು ಇವತ್ತು ಭಾಳ ಹೆಮ್ಮೆಯಿಂದ ಈ ಸ್ವತಂತ್ರ ದಿನಾಚರಣೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಮಕ್ಕಳೇ, ನಿಮ್ಮನ್ನೆಲ್ಲ ನೋಡಿದರೆ ಇವತ್ತು ಭಾಳ ಸಂತೋಷ ಆಗ್ತದೆ. ಭಾರತಾಂಬೆಯೇ ಇಲ್ಲಿ ಈ ಧರೆಗೆ ಕೆಳಗೆ ಇಳಿದು ಬಂದಾಳ ಅನ್ನುವಂತಹ ಒಂದು ಸಂತೋಷ ನಮಗೆಲ್ಲ ಆಗ್ತಾಯಿದೆ. ಅದಕ್ಕೆಲ್ಲ ಮುಖ್ಯವಾಗಿರ್ತಕ್ಕಂಥ ಕಾರಣ ನಮ್ಮ ಸ್ವತಂತ್ರ ಹೋರಾಟಕ್ಕೋಸ್ಕರ ಏನೋ ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥ ಎಲ್ಲ ಮಹನೀಯರನ್ನು ನೆನಪಿಸಿಕೊಳ್ತಕ್ಕಂಥ ಒಂದು ಸುದಿನ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ಬೋದು. ಹಾಗೆಯೇ ವಿಶೇಷವಾಗಿ ಆಗಸ್ಟ್ 15, 1947ಕ್ಕಿಂತ ಮುಂಚಿತವಾಗಿ ನಾವು ಬ್ರಿಟಿಷರ ಅಧೀನದಲ್ಲಿದ್ವಿ. ಅದೆಲ್ಲ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಸೊ ತದನಂತರ 1885ರಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಉದಯವಾಯಿತು AOU ನೇತೃತ್ವದಲ್ಲಿ. ತದನಂತರ ಹೋರಾಟ ಆಗಿರ್ತಕ್ಕಂಥದ್ದು, ಶತಮಾನಗಳ ಕಾಲ ಹೋರಾಟ ಆಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರೋ ವಿಚಾರ. ಇನ್ನೂ ಭಾಳಷ್ಟು ಮಾತಾಡಬೇಕಾಗಿದೆ. ಆದರೆ ನಾವು ಗ್ರಾಮ ಪಂಚಾಯಿತಿಯಲ್ಲೂ ಸಹ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಮಾತನ್ನು ನಮ್ಮ ಮುಖ್ಯ ಶಿಕ್ಷಕರು, ನಮ್ಮ ಹೈಸ್ಕೂಲ್ ಮಿತ್ರರು ಹೇಳಿರ್ತಕ್ಕಂಥದ್ದು. ಸೊ ಹಾಗಾಗಿ ನಾನು ಇಲ್ಲಿ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಭಾಳಷ್ಟು ಮಾತಾಡ್ಬೋದು. ಸ್ವತಂತ್ರ ಒಂದು ಪಡೆದಿದ್ದು, ಅದು ಈ ಬೆಳೆದು ಬಂದಿದ್ದು, ಪ್ರಸ್ತುತ ವ್ಯವಸ್ಥೆಯಲ್ಲಿ ನಮ್ಮ ಭಾರತದ ಸ್ವತಂತ್ರವನ್ನು ನಾವು ಎಷ್ಟರ ಮಟ್ಟಿಗೆ ಪಾಲನೆ ಮಾಡ್ತೇವೆ, ಇವೆಲ್ಲ ಒಂದು ದೊಡ್ಡ ಸಂಗತಿನೇ ಆಗಿದೆ. ಸೊ ಆದರೂ ಇವತ್ತು ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೇವೆ. ನಾವು ಸ್ವತಂತ್ರ ಸಿಕ್ಕು ಈಗ ನಾವು 79ನೇ ಸ್ವತಂತ್ರ ದಿನಾಚರಣೆಯನ್ನು ಇವತ್ತು ಮಾಡುವಂಥ ಸಂದರ್ಭದಲ್ಲಿ ಭಾರತ ವಿಶ್ವದ ದೊಡ್ಡಣ್ಣನಾಗುವಂತಹ ಎಲ್ಲ ಒಂದು ಹಾದಿಗಳನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಅದು ವೈಜ್ಞಾನಿಕವಾಗಿರ್ಬೋದು, ತಾಂತ್ರಿಕವಾಗಿರ್ಬೋದು, ಹಾಗೆಯೇ ಪ್ರತಿಯೊಂದು ರಂಗದಲ್ಲಿ ಭಾರತ ಈಗಾಗಲೇ